ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ3 ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಪ್ರೋಟೀನಯುಕ್ತವಾದಂತಹ ಡ್ರೈ ಫ್ರೂಟ್ಸ್ನ ಜ್ಯೂಸ್ ತೋರಿಸ್ತೀನಿ. ಇದು ದೊಡ್ಡವರಿಂದ ಹಿಡಿದು ಮಕ್ಕಳ ತನಕ ತುಂಬಾ ಉಪಯುಕ್ತವಾದಂಥ ಒಂದು ಪ್ರೋಟೀನ್ ಅಂಶ ಅಂತ ಹೇಳ್ಬೋದು. ನಿಮಗೆ ವೆಯ್ಟ್ ಲಾಸ್ ಆಗಿದ್ದರೆ, ವೆಯ್ಟ್ ಗೇನ್ ಮಾಡಬೇಕಾದ್ರೆ, ಮಕ್ಕಳಿಗೆ ಪ್ರೋಟೀನ್ ಅಂಶ ಬೇಕಾದರೆ ಈ ಥರ ಜ್ಯೂಸು ದಿನ ನೀವು ಒಂದು ಲೋಟ ಕುಡಿಯೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಅಷ್ಟು ಒಳ್ಳೆ ಆಗುತ್ತೆ. ಇದಕ್ಕೆ ಇವಾಗ 1 ಲೋಟ ಹಾಲು ತಗೊಂಡಿದ್ದೀನಿ, ಹಾಗೆ ಜೇನುತುಪ್ಪ ತಗೊಳ್ತಾ ಇದ್ದೀನಿ, ಹಾಗೆ 2 ಬಾಳೆಹಣ್ಣನ್ನು ತಗೊಳ್ತಾ ಇದ್ದೀನಿ, ಒಂದು 5ರಿಂದ 6 ಬಾದಾಮಿ, ಒಂದು ಅಂಜೂರ, ಹಾಗೆ ಒಂದು ಸ್ವಲ್ಪ ವಾಲ್ನಟ್ನ ತಗೊಳ್ತಾ ಇದ್ದೀನಿ, ಹಾಗೆ ಗೋಡಂಬಿ ತಗೊಳ್ತಾ ಇದ್ದೀನಿ 5-6 ಪೀಸು, ಹಾಗೆ ಪಂಪ್ಕಿನ್ ಸೀಡ್ಸ್ ತಗೊಳ್ತಾ ಇದ್ದೀನಿ, ಹಾಗೆ ಖರ್ಜೂರ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ. ಇದನ್ನೆಲ್ಲ ಉಂಟಲ್ಲ, ನೀವು ಹಾಲಲ್ಲಿ ಕೂಡ ನೆನೆ ಹಾಕ್ಬೋದು, ಇಲ್ಲಾಂದರೆ ನೀರಲ್ಲಿ ಕೂಡ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಕೂಡ ನೀವು ಹಾಲು ಹಾಕಿ ಮಿಕ್ಸಿ ಮಾಡಿಕೊಂಡು ಕುಡಿಬೋದು. ಇಲ್ಲಾಂದರೆ ನೀವು ಹಾಲಲ್ಲೇ ನೆನೆ ಹಾಕಿ ಅದರಿಂದನೇ ಮಿಕ್ಸಿ ಮಾಡಿಕೊಂಡು ಇದನ್ನು ಕುಡಿಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ನೀವು ಆ ಥರ ಮಾಡ್ಬೋದು. ನಾನಿವಾಗ ಹಾಲಲ್ಲೇ ಇದನ್ನು ನೆನೆ ಹಾಕ್ತೀನಿ. ನಾನೊಂದು ಸಂಜೆ ಹೊತ್ತಿಗೆ ನೆನೆ ಹಾಕಿರ್ತೀನಿ, 4 ಗಂಟೆಗೆ ನಾನು ಹಾಲಿಗೆ ನೆನೆ ಹಾಕಿ ಇಡ್ತೀನಿ. ರಾತ್ರಿ 7 ಗಂಟೆ 7:30 ಹಾಗೆ ನಾನು ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಕೊಡ್ತೀನಿ. ಇದು ಕುಡಿಯೋದ್ರಿಂದ ಉಂಟಲ್ಲ, ದೇಹದಲ್ಲಿ ಎಷ್ಟೇ ಶಕ್ತಿ ಕುಂದಿದ್ರೂ ನಿಮಗೆ ಏನೂ ಉತ್ಸಾಹ ಇಲ್ಲ, ಜೀವನದಲ್ಲಿ ಒಂಥರ ನಿರುತ್ಸಾಹ ಆ ಥರ ಎಲ್ಲ ಆದರೆ ಈ ಥರ ಡೈಲಿ ಕುಡಿಯೋದ್ರಿಂದ, ಒಂದೊಂದು ಲೋಟ ಕುಡಿಯೋದ್ರಿಂದ ಜೀವನದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರ್ತೀರ ನೀವು. ಇವಾಗ ನೋಡಿ, ಹಾಲನ್ನ ಈ ಪಾತ್ರಕ್ಕೆ ಹಾಕ್ಕೊಳ್ಬೇಕು. ಹಾಲು ಕುದಿಸಿ ಹಾಕಿದ್ದು ನಾನು. ಇದಕ್ಕೆ ಇವಾಗ ವಾಲ್ನಟ್ಟು ಇದೆಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಇವಾಗ ಒಂದೊಂದಾಗಿಯೇ ಸೇರಿಸ್ಕೊಳ್ಬೇಕು. ತುಂಬ ಒಳ್ಳೆಯದಾಗತ್ತೆ ಫ್ರೆಂಡ್ಸು. ಇದು ಡೈಲಿ ಕುಡಿದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾರಾದರೂ ವೀಕ್ ಆಗಿದ್ದರೆ, ಅವರಿಗೆ ವೆಯ್ಟ್ ಗೇನ್ ಆಗಬೇಕಂದ್ರೆ ಇದನ್ನು ಡೈಲಿ 1 ಲೋಟ ಕುಡೀರಿ ನೋಡಿ, ತುಂಬಾ ಒಳ್ಳೆಯದಾಗತ್ತೆ. ಇದನ್ನೆಲ್ಲ ಇವಾಗ ನೆನೆ ಹಾಕ್ಕೊಳ್ಬೇಕು. 3ರಿಂದ 4 ಗಂಟೆ ಹೊತ್ತು ಇದನ್ನು ನೆನೆ ಹಾಕಿ ಇಡಬೇಕು. ಇದು ಚೆನ್ನಾಗಿ ನೆನಿಬೇಕು. ನಿಮಗೆ ಇದು ನೆಂದಾದಮೇಲೆ ನಿಮಗೆ ಮಿಕ್ಸಿ ಮಾಡಿ ತೋರಿಸ್ತೀನಿ. ಇವಾಗ ನೆಂದಿದೆ ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಇದನ್ನ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ನುಣ್ಣಗೆ ರುಬ್ಕೊಂಡ್ರೂ ಪರವಾಗಿಲ್ಲ. ತರಿಯಾಗಿ ರುಬ್ಕೊಂಡ್ರೆ ಈ ಡ್ರೈ ಫ್ರೂಟ್ಸ್ ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಕುಡಿಯುವಾಗ ಬಾಯಿಗೆ ಸಿಗುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ಇಲ್ಲ ನುಣ್ಣಗೆ ರುಬ್ಕೊಳ್ತೀನಂದರೆ ಹಾಗೆ ರುಬ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈ ಥರ ನಾನು ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ಲಾಸ್ಗೆ ಸೋಸ್ಕೊಳ್ಳೋಣ. ತುಂಬಾ ಟೇಸ್ಟಾಗಿರುತ್ತೆ ಇದು, ಮಕ್ಕಳು ಸಹ ಕುಡಿತಾರೆ ಇದನ್ನು. ಇದ್ರ ಮೇಲೆ ಇವಾಗ ಜೇನುತುಪ್ಪನ ಹಾಕ್ಕೊಳ್ಬೇಕು. ಜೇನುತುಪ್ಪ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಡ್ರೈ ಫ್ರೂಟ್ಸು, ಮೇಲ್ಗಡೆ ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕ್ಕೊಳ್ಳಿ. ನಾನು ಬಾದಾಮಿ ಮತ್ತು ಪಂಪ್ಕಿನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅದನ್ನ ಹಾಕ್ಕೊಳ್ಳಿ. ಯಾಕಂದರೆ ಇದನ್ನ ಕುಡಿಯುವಾಗ ಇದು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ತಾಯಿದ್ದೀನಿ. ಇದು ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು, ಯಾಕಂದರೆ ಇದು ಅಷ್ಟು ಹೆಲ್ದಿಯಾಗಿದೆ. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಹೀಗೆ ನಾನು ಹಾಕುವ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.